ಕೇಂದ್ರ ಸಚಿವ ಕುಮಾರಸ್ವಾಮಿಯಿಂದ ಮತ್ತೊಂದು ಸ್ಫೋಟಕ ಹೇಳಿಕೆ ವ್ಯಕ್ತವಾಗಿದೆ. ಮೈತ್ರಿಯ ಬಗ್ಗೆ ಸಂಚಲನಾತ್ಮಕ ಹೇಳಿಕೆ ಕೊಟ್ಟ ಎಚ್ಡಿಕೆ. ಸ್ಥಳೀಯ ಸಂಸ್ಥೆಯ ಎಲೆಕ್ಷನ್ಗೆ ಮೈತ್ರಿ ಬೇಡ ಎಂದಿದ್ದ ದೊಡ್ಡಗೌಡರು, ಆದರೆ ಕುಮಾರಸ್ವಾಮಿ ಹೇಳಿಕೆಯೇ ಬೇರೆ. ಕಳೆದ 2023ರ ಅಸೆಂಬ್ಲಿ ಎಲೆಕ್ಷನ್ ಯಾವ ಮೈತ್ರಿ ಇಲ್ಲದೆ ನಡೆದು ಹೋಯಿತು. ಜೆಡಿಎಸ್ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿತು, ಬಿಜೆಪಿಯು ಕೂಡ ಸ್ವತಂತ್ರವಾಗಿಯೇ ಸ್ಪರ್ಧೆ ಮಾಡಿತು. ಮೈತ್ರಿ ಒಂದೇ ಮಾರ್ಗ ಎಂಬಂತೆ ಹೇಳಿಕೆ ಕೊಟ್ಟ ಎಚ್.ಡಿ. ಕುಮಾರಸ್ವಾಮಿ. ಮೈತ್ರಿಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗೋದಿಲ್ಲ ಎಂದ ಕೇಂದ್ರ ಸಚಿವ. ಮೊನ್ನೆ ದೇವೇಗೌಡರು ಏನು ಹೇಳಿದ್ರು ಅದಕ್ಕೂ ಬರ್ತೀವಿ. ಹಾಗಾದರೆ ಲೋಕಲ್ ಬಾಡಿ ಎಲೆಕ್ಷನ್ನಲ್ಲೂ ಮೈತ್ರಿ ಮುಂದುವರಿಯುತ್ತಾ ಅನ್ನೋ ಪ್ರಶ್ನೆಗಳು ಕಾಡುತ್ತಿದೆ. ಸಂಚಲನ ಮೂಡಿಸಿದ ಕೇಂದ್ರ ಸಚಿವರ ಸಂಚಲನಾತ್ಮಕ ಹೇಳಿಕೆ. ಮೊನ್ನೆ ಜೆಡಿಎಸ್ಸಿನ ಕೇಂದ್ರ ಕಚೇರಿ ಜೆಪಿ ಭವನದಲ್ಲಿ ಎಲ್ಲ ಕಾರ್ಯಕರ್ತರು ಮತ್ತು ಹಾಲಿ ಜೆಡಿಎಸ್ನ ಶಾಸಕರನ್ನೊಳಗೊಂಡ ಬಹುದೊಡ್ಡ ಬೃಹತ್ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ಹಾಲಿ ಕೇಂದ್ರ ಸಚಿವ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು, 3 ಬಾರಿ ಚುನಾವಣೆಗೆ ನಿಂತು ಸೋತ ಜೆಡಿಎಸ್ನ ದುರಂತ ನಾಯಕ ನಿಖಿಲ್ ಕುಮಾರಸ್ವಾಮಿ, ಹೀಗೆ ಅನೇಕ ನಾಯಕರನ್ನೊಳಗೊಂಡ ಒಂದು ಸಭೆ ಜೆಪಿ ಭವನದಲ್ಲಿ ನಡೆಯುತ್ತೆ. ಆ ಸಭೆಯಲ್ಲಿ ಅಧಿಕೃತ ಪತ್ರಿಕಾಗೋಷ್ಠಿಯಲ್ಲಿ ಎಚ್.ಡಿ. ದೇವೇಗೌಡರು ಹೇಳಿದ್ದೇನು, ಜೆಡಿಎಸ್ ಬಿಜೆಪಿ ಮೈತ್ರಿ ರಾಜ್ಯ ಮಟ್ಟದ ಚುನಾವಣೆಯಲ್ಲಿ ವರ್ಕೌಟ್ ಆಗುತ್ತದೆಯೇ ಹೊರತು ಲೋಕಲ್ ಬಾಡಿ ಎಲೆಕ್ಷನ್ನಲ್ಲ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆ ಕೊಡುವಂತಹ ಸಂದರ್ಭದಲ್ಲಿ ಅನೇಕಾರು ಉದಾಹರಣೆಗಳನ್ನು ಕೊಡ್ತಾ ಹೋದ್ರು. ಜೆಡಿಎಸ್ ಪ್ರಾಬಲ್ಯ ಅಥವಾ ಜೆಡಿಎಸ್ ಬಾಹುಳ್ಯ ಪ್ರದೇಶಗಳಲ್ಲಿ ಬಿಜೆಪಿಗರಿಗೆ ಸುಖ ಸುಮ್ಮನೆ ಅವಕಾಶ ಕೊಟ್ಟಂಗಾಗುತ್ತೆ. ನಾವು ಬೀಜ ನೆಟ್ಟು ಅದಕ್ಕೆ ನೀರು ಹುಯ್ದು ಅದನ್ನು ಬೆಳೆಯಾಗಿ ಪರಿವರ್ತಿಸಿ ಫಸಲು ಬರೋ ಸಂದರ್ಭದಲ್ಲಿ ಬಿಜೆಪಿಯವನು ಬಂದು ಬೆಳೆ ಕಿತ್ಕೊಂಡು ಹೋಗ್ತಾನೆ ಅನ್ನುವುದಾದರೆ ನೋಡ್ಕೊಂಡು ನಾವು ಸುಮ್ಮನೆ ಕೂತ್ಕೋಬೇಕಾ ಅನ್ನೋ ಅರ್ಥದಲ್ಲಿ ಮಾತನಾಡಿದರು. ಇನ್ನು ಇದು ಕೇವಲ ಜೆಡಿಎಸ್ನ ಕಥೆಯಲ್ಲ. ಬಿಜೆಪಿ ಶಕ್ತಿ ಇರ್ತಕ್ಕಂತಹ ಪ್ರದೇಶಗಳಲ್ಲಿ ಒಂದು ವೇಳೆ ಲೋಕಲ್ ಬಾಡಿಯಲ್ಲಿ ಮೈತ್ರಿ ಆದರೆ 6 ವಾರ್ಡ್ಗಳಿರ್ತಕ್ಕಂತಹ ಪ್ರದೇಶ, ಅದು ಬಿಜೆಪಿಯ ಪ್ರಾಬಲ್ಯ ಇರೋ ಪ್ರದೇಶ ಅನ್ಕೊಳ್ಳಿ. ಅಲ್ಲಿ 3 ವಾರ್ಡನ್ನು ಜೆಡಿಎಸ್ಸಿಗೂ 3 ವಾರ್ಡನ್ನು ಬಿಜೆಪಿಗೂ ಬಿಟ್ಕೊಟ್ರೆ ಸುಖ ಸುಮ್ಮನೆ ಜೆಡಿಎಸ್ ಕಾರ್ಪೊರೇಟರ್ಗಳನ್ನು ಒಳಗೆ ಬಿಟ್ಕೊಂಡಂಗಾಗಲ್ವಾ? ಹಾಗಾಗಿ ಇದರಲ್ಲಿ ಜೆಡಿಎಸ್ಸಿಗೂ ಡ್ಯಾಮೇಜು, ಬಿಜೆಪಿಗೂ ಡ್ಯಾಮೇಜು ಅನ್ನೋ ಚರ್ಚೆಗಳಾಗೋದಕ್ಕೆ ಶುರುವಾಯಿತು. ಸೊ ಈಗ ಕುಮಾರಸ್ವಾಮಿ ಏನು ಹೇಳ್ತಿದ್ದಾರೆ, ಎಚ್.ಡಿ. ದೇವೇಗೌಡರ ನಿರ್ಧಾರದ ವಿರುದ್ಧ ಮಾತನಾಡಲಿಲ್ಲ ಕುಮಾರಸ್ವಾಮಿ ಅವರು. ದೇವೇಗೌಡರಿಗೆ ವಿಶಾಲವಾದಂತಹ ಅನುಭವಗಳಿದ್ದಾವೆ. ಈ ಹಿಂದೆ ನಡೆದಂತಹ ಅನೇಕ ಮೈತ್ರಿ ವಿಚಾರದಲ್ಲಿ ಒಂದಷ್ಟು ಬೇಜಾರು, ಒಂದಷ್ಟು ಅಸಮಾಧಾನಗಳಾಗಿದ್ದಾವೆ. ಆ ತರಹದ ರಾಜಕೀಯ ಲೆಕ್ಕಾಚಾರಗಳನ್ನು ಅರಿತುಕೊಂಡು ಅವರೇನೋ ಹೇಳಿರ್ಬೋದು, ನಾಳೆ ದಿನ ಹೇಳಿಕೆಗಳು ತಟಸ್ಥ ಆಗಿರಬೇಕು ಅಂತೇನೂ ಇಲ್ಲ. ನಾಳಿನ ರಾಜಕೀಯ ಡೆವಲಪ್ಮೆಂಟ್ಗಳ ಆಧಾರದಲ್ಲಿ ಜೆಡಿಎಸ್ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. 198 ವಾರ್ಡ್ಗಳಿದ್ದ ಬೆಂಗಳೂರಿನಲ್ಲಿ ಡಿಲಿಮಿಟೇಷನ್ ಹೆಸರಿನಲ್ಲಿ 369 ವಾರ್ಡ್ಗಳಾಗಿ ಬದಲಾದ ಇದೇ ಬೆಂಗಳೂರು. ವಾರ್ಡ್ಗಳು ಚಿಕ್ಕದಾಗಿದೆ, ಕಾರ್ಪೊರೇಟರ್ಗಳಿಗೆ ಮತ ಬರುವಂತಹ ಮತದಾರರ ಸಂಖ್ಯೆಯು ಚಿಕ್ಕದಾಗಿದೆ. 8 ವಾರ್ಡ್ ಇದ್ದಂತಹ ಹೆಬ್ಬಾಳ ಈಗ 16 ವಾರ್ಡ್ ಆಗಿ ಅಥವಾ 16 ವಾರ್ಡ್ ಆಗಿ ಬದಲಾಗಿದೆ. ಉದಾಹರಣೆ ಹೇಳುವುದಾದರೆ, ಈ ಬಾರಿಯ ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ ಕಾರ್ಪೊರೇಟರ್ಗಳು ಸರಳವಾಗಿ ಗೆಲ್ಲುವ ಅಥವಾ ಜೆಡಿಎಸ್ಸಿಗೂ ಕೂಡ ಇದೊಂದು ತರಹದ ನಿರ್ಣಾಯಕ ಚುನಾವಣೆ ಅನ್ನೋ ಅರ್ಥದಲ್ಲಿ ನಮ್ಮ ಅಸ್ತಿತ್ವ ಉಳಿಬೇಕು ಅಂದರೆ ಮೈತ್ರಿ ಮುಂದುವರಿಬೇಕು ಅನ್ನೋ ನಿರ್ಧಾರಕ್ಕೆ ಕುಮಾರಸ್ವಾಮಿ ಬಂದಂಗೆ ಕಾಣ್ತಿದೆ. ಮೈತ್ರಿಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗೋದಿಲ್ಲ ಎಂದ ಕೇಂದ್ರ ಸಚಿವ. ಹಾಗಾದರೆ ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ ಮೈತ್ರಿ ಮುಂದುವರಿಯುತ್ತಾ? ಒಂದು ವೇಳೆ ಮುಂದುವರಿಯೋದಾದರೆ ಬಿಜೆಪಿಗೂ ನಷ್ಟ, ಜೆಡಿಎಸ್ಸಿಗೂ ನಷ್ಟ. ಲಾಭ ಪಡೆದುಕೊಳ್ಳುವವರು ಕಾಂಗ್ರೆಸ್ಸು. ಈ ಹಳ್ಳಿಗಳಲ್ಲಿ ಹೆಂಗಿರ್ತವೆ ಅಂದರೆ, ಜೆಡಿಎಸ್ಸಿನ ಮನೆ ಒಂದು, ಅವನು ಬಗಲಲ್ಲೇ ಕಾಂಗ್ರೆಸ್ಸಿಗನ ಮನೆ,
ಅವನ ಮನೆ ಬಗಲಲ್ಲೇ ಬಿಜೆಪಿಗನ ಮನೆ. ತಲತಲಾಂತರದಿಂದ JDSಗೆ ಓಟ್ ಹಾಕೊಂಡು ಬಂದ ಅಜ್ಜಿ, ಆ ಅಜ್ಜಿಗೋಗಿ ಅಮ್ಮ ಇದು ನಿನ್ನ ಕಾಲ ಅಲ್ಲ, ಈಗ JDS BJP ಮೈತ್ರಿ ಆಗಿದೆ, BJPಗೆ ಓಟ್ ಹಾಕಬೇಕು ಅನ್ನುತ್ತಜ್ಜಿ. ಆರಂಭದಿಂದಲೂ ಈವರೆಗೂ ನನಗೆ ಆ ತೆನೆ ಒತ್ತಿರೋ ಮಹಿಳೆಗೆ ಹಾಕ ಅಭ್ಯಾಸ, ಹಾಗಾಗಿ ನಾನು JDS ಬಿಟ್ಟು BJPಗೆ ಹಾಕಲ್ಲ. ನೀವು ಹಳ್ಳಿಯ ಅಜ್ಜಂದಿರ ಮನಪರಿವರ್ತನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ದೇವೇಗೌಡರ ವಿಶಾಲವಾದಂತಹ ಯೋಚನೆಗಳು, ಅದೊಂದು ಪಳಗಿದ ರಾಜಕಾರಣಿ. ದೇವೇಗೌಡರು ಪಳಗಿದ ರಾಜಕಾರಣಿ. ಆ ಎಲ್ಲ ಸೂಕ್ಷ್ಮತೆಗಳನ್ನು ಅರ್ಥಕೊಂಡೇ ಆ ನಿರ್ಧಾರಕ್ಕೆ ಬಂದಿರ್ತಾರೆ. ಇನ್ನು ಕುಮಾರಸ್ವಾಮಿ ಅವರು ಪಳಗಿಲ್ಲ ಅನ್ನೋ ವಾದ ನಮ್ಮದಲ್ಲ. ಆದರೆ ದೇವೇಗೌಡರ ನಿರ್ಧಾರದಂತೆ ಕುಮಾರಸ್ವಾಮಿಯ ನಿರ್ಧಾರ ಆಗಲಾರದು ಅನ್ನೋ ಸಣ್ಣ ಪರಿಜ್ಞಾನ ನಮಗೂ ಇದೆ. ಹಾಗಾಗಿ ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ JDS BJP ಮೈತ್ರಿ ಮುಂದುವರಿಯುತ್ತಾ ಈಗಲೂ ಕೂಡ ಈ ಕ್ಷಣದವರೆಗೂ ಪ್ರಶ್ನಾರ್ಥಕವಾಗಿಯೇ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.